ಇಲ್ಲಿಂದ ನೀವು ರೆಗ್ಯುಲರ್ ಪೈರ್ ತರೋದು? ಮಲ್ಲಿಕಾರ್ಜುನ ನರ್ಸರಿ ಅಂತ ಚಿಕ್ಕಬಳ್ಳೂರು. ಮಲ್ಲಿಕಾರ್ಜುನ ನರ್ಸರಿ ಚಿಕ್ಕಬಳ್ಳೂರು. ಸೂಪರ್ ಇತ್ತು. ಈಗ ಎಷ್ಟು ಸಾವಿರ ಪೈರ್ ತಂದು ಹಾಕಿದ್ದೀರಿ ಅಲ್ಲಿಂದ? ಇಲ್ಲಿ ಸರ್ ಬಂದು 4,000 ಇದೆ ಸರ್. ಇದು 4,000. ಆ ಜಮೀನಲ್ಲಿ 4,000 ಇದೆ. ಗಿಡದಿಂದ ಗಿಡಕ್ಕೆ ಎಷ್ಟು ಬಿಟ್ಟಿರೋ ಗ್ಯಾಪು? ಇದು ಮಾಮೂಲಿ 2 ಅಡಿ ಗ್ಯಾಪ್. 2 ಸಾಲಿನ ಸಾಲಿಗೆ 6 ಅಡಿ ಸರ್. 6 ಅಡಿ. ಮಲ್ಲಿಕಾರ್ಜುನ ನರ್ಸರಿ ಚಿಕ್ಕಬಳ್ಳೂರಿಂದ ತೊಗೊಂಬಂದಿದ್ದೀರಿ. ಹೌದು ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ನೀವು ಇವರಿಗೆ ಪೈರ್ ಕೊಟ್ಟಿದ್ದೀರಿ? ಹೌದು ಸರ್. ರೆಗ್ಯುಲರ್ ಇವರು ನಿಮ್ಮ ಹತ್ರ ತಗೊಳ್ಳೋದು? ನಮ್ಮ ಹತ್ರ ತಗೊಳ್ಳೋದು ಸರ್. ಈಗ ಟೊಮೊಟೊ ನೀವು 4,000 ಪೈರ್ ಕೊಟ್ಟಿದ್ದೀರಿ. ಈಗ ವಾಲೆ ಟೊಮೊಟೊ ಫಸ್ಟು ಇದ್ರಲ್ಲಿ 5ನೇ ತಿಂಗಳಲ್ಲಿ ಸರ್ ಇವರು ವಾಲೆ ಟೊಮೊಟೊ ಇವ್ರಿಗೆ ನಾಟಿ ಕೊಟ್ಟಿದ್ದು ಫಸ್ಟ್ ನಾನು. ವಾಲೆ ಟೊಮೊಟೊನ ಒಳ್ಳೆ ಈಲ್ಡ್ ಬಂದಿತ್ತು. ಪುನಃ 10ನೇ ಕಂಟಿನ್ಯೂ ಈಗ 4ನೇ ಬ್ಯಾಚು ವಾಲೆ ಟೊಮೊಟೊನೇ ಕೇಳ್ತಿದ್ದಾರೆ. ಈಗ 4ನೇ ಬ್ಯಾಚ್ ಇದೆ. ಹೌದು. ಆಗಸ್ಟಲ್ಲಿ ಆಹಾನ್ ಟೊಮೊಟೊ ಕೊಡ್ತೀನಿ ಅಣ್ಣ ಅಂತ ಹೇಳಿದೆ. ಆದರೆ ಈ ವಾಲೆನೇ ಮಾಡ್ತೀನಿ, ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಓಕೆ ಓಕೆ ಸರ್. ರೈತರಿಗೆಲ್ಲ ಏನಾಗಲ್ಲ ಇಷ್ಟಪಡ್ತೀರಿ? ಮಾಡ್ಬೋದು ಸರ್, ಬೇರೆ ಮಾಡ್ಬೋದು. ನಿಮ್ಮ ಹತ್ರ ಪೈರ್ ಸಿಗುತ್ತೆ ಸರ್. ಯಾರೋ ಈ ತರ ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಬಲ್ಲ ಅಂದ್ರೆ ನಿಮ್ಮ ಜಮೀನಲ್ಲೂ ಬಂದು ನೋಡ್ಬೋದು. ಕಡಿಮೆ ಆದ್ರೂ ಕೂಡ ಈಲ್ಡ್ ಒಂದು ಮೇಂಟೆನೆನ್ಸ್ ಮಾಡ್ಬಿಟ್ಟರೆ ಅವ್ರಿಗೆ ಲಾಭ ಆಗುತ್ತೆ, ಇಳುವರಿ ಬಂದ್ಬಿಡುತ್ತೆ. ಲೋ ಮೇಂಟೆನೆನ್ಸ್ ಅಲ್ಲೂ ಸೆಟ್ಟಿಂಗ್ ಚೆನ್ನಾಗಿ ಕೂರುತ್ತೆ. ಆಮೇಲೆ ಮೀಡಿಯಂ ಬರಲ್ಲ, ಗಟ್ಟಿ. ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ.